ಅಂತ ಇವತ್ತು ವ್ಲಾಗ್ ಮಾಡೋಕ್ಕೆ ಖುಷಿ ಆಯ್ತು ನನಗೆ. ಇವಾಗ ಕಾಫಿ ಮಾಡೇ ಮಾಡ್ತೀನಿ. ನೋಡಿ ಮಾಡೋದಕ್ಕೆ ಒಬ್ಬರಾದ್ರೂ ನೋಡ್ತಾರಲ್ಲ ಅದು ಖುಷಿ. ಐ ಐ ಕಾಲ್ ಸಿಗಂಗಿ. ಓಯ್ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಮನೆಯಿಂದನೇ ಸ್ಟಾರ್ಟ್ ಮಾಡೋದು ಡೈಲಿ. ಸೊ ಇವಾಗ ಜಸ್ಟ್ ಅಂಗಡಿಯಲ್ಲಿ ಓಪನ್ ಮಾಡ್ಬಿಟ್ಟು ಬಂದೆ ತಿಂಡಿ ಮಾಡೋಣ ಅಂತ. ಇದು ಬತ್ತಿದಂಗೆ ಕಾಲೆಲ್ಲ ಹಿಡಿದ್ಬಿಟ್ಟು ಪರಿಸ್ತೈತೆ. ಇಷ್ಟು ದಿನ ಸೈಲೆಂಟ್ ಆಗಿತ್ತು, ರೆಡಿ ಆಗೈತಿ ಇವಾಗಲೇ. ಫುಲ್ ರೆಡಿ ಸ್ಟಡಿ. ಈಗ ಓಡ್ಬತ್ತದ ನೋಡಿ. ಈಗ ಬರ ಇಲ್ಲಿ. ಓಯ್ ಏನು ಬಿಡಲ್ಲ. ಬಂದು ಬತ್ತು ಐ ಐ ಕಾಲ್ ಸಿಗಂಗಿ. ಒಮ್ಮೆ ತಿಂಡಿಗೆ ಸೀಟ್ ಮುಗಿತವ್ರೆ. ಎಷ್ಟು ಒಂದು 5-10 ನಿಮಿಷ ಆಗುತ್ತೆ ಪಕ್ಕ ಟೈಮಿಂಗ್ಸು. ತಿಂಡಿ ಮುಗಿಸ್ಕೊಂಡು ಹೋಗೋಣ ಕಾಲೇಜ್ ತಾವ. ಗೈಸ್, ಇದು ಯಾವುದೋ ರಿಜಿಸ್ಟರ್ ಮಾಡೋಕ್ಕೆ ಅಂತ ಯಾವುದೋ ಡಾಕ್ಯುಮೆಂಟ್ಸ್ ರಿಜಿಸ್ಟರ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ, ಆಯ್ತಾ ಇಲ್ಲ. ಇದು ಯಾವುದ್ಯಾವುದೋ ಯೂಸ್ ಮಾಡ್ಕೊಂಡು ತುಂಬ ಹೊತ್ತಾಯಿತು. ಇನ್ನೂ ಎಷ್ಟೈತೆ ರಿಮೈನಿಂಗ್ ಟೈಮಿಂಗ್ ಅಂದರೆ ಇನ್ನೂ ಈಗ ಜಸ್ಟ್ ಬಂದೆ ಮನೆಗೆ. ಆದರೆ ನನ್ನ ಕೊಲೀಗ್ಸ್ ಕರೀತಾ ಇದ್ದಾರೆ ಯಾಕೋ ಈಚೆ. ರೆಡಿ ಗಾಡಿ ಹೆಂಗೆ ಕೊಡ್ತೀನಿ ಗೊತ್ತಾ? ಗಾಡಿ ಅಂದರೆ ಗಾಡಿ 500 ಹೊಡಿರಿ. 500 ರೂಪಾಯಿ ಕೊಡಿ ಇಬ್ರು. ಹಾಂ ಬರ್ತೀನಿ 5 ನಿಮಿಷ ಬಂದೆ. ಯಾವುದು ಕೊಡಲ್ಲ. ಕೀ ಕೊಟ್ಬಿಟ್ರೆ ಓಡಿಸ್ಕೊಂಡೈತೀರಾ? ಕೀ ಕೊಡ್ಬೇಕಂತ ಗಾಡಿದು ಓಡಿಸ್ಕೊಂಡೈತಾರ ಅಂತ. ರಾಜೇಶ್ವರಿ ಅವರೇ ಹೇಳಿ ಸರ್. ಏನ್ರಿ ಸಮಾಚಾರ? ಹೇಳ್ಬೇಕ್ರಿ. ಏನ್ರಿ ಬೇಕು ಕೆಳಿಕ್ ಹೋಗ್ಬಿಟ್ಟೆ. ಅವನೇ ಕಾಟ್ಲಡಿಲಿ ಬರ್ತಾನೆ ಇಲ್ಲ. ಎಲ್ಲೈತೆ ನಿನ್ ಕಾಟ್ಲಡಿ ಹೋಗೈತೆ. ರಾಣಿ ಎಲ್ಲಿ? ರಾಣಿ ಬೆಂಗಳೂರು. ಓ ಕರೆಕ್ಟ್, ನಾಳೆ ಆಫೀಸ್ ಅಲ್ವಾ, ಅದಕ್ಕೋಸ್ಕರ ಬೆಂಗಳೂರು ಹೋಗೋರೆ. ನಾನೀಗ ಅಲ್ಲೆಲ್ಲೂ ಮಳೆ ಅರ್ಧಂಬರ್ಧ ರೋಡಲ್ಲಿ ಕಣಮ್ಮ, ಮಳೆ ಇರಲ್ಲ, ಬಂದ್ಬಿಡ್ತದ ಸಡನ್ ಆಗಿ. ಎಲ್ಲೈತಿ ಬಂದೆ ಅಲ್ವಾ ಈಚೆ ಅದು? ಒರಿಯೋ ಓ ಇದೊಂದು ಹಿಂಸೆ ನಮಗೆ. ಒರಿಯೋ ಒರಿಯೋ ಓಯ್ ಇದೆಲ್ಲ ಐತಪ್ಪ. ಇದು ಇವಾಗ ಇದೆಲ್ಲ ಬೆಕ್ಕಿಲ್ಲ ಅಂದರೆ ಒಂದು ಟೆನ್ಷನ್ನು. ತಾಂಬಂದ್ಬಿಟ್ಟು ಚಿಕ್ಕು ಬೇಕು ತಾಂಬಂದ್ಬಿಟ್ರೆ ನೋಡ್ಕೊಳ್ಳೋದೇ ಒಂದು ಟೆನ್ಷನ್ನು. ನೋಡೋಣ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೋಡ್ತೀನಿ. ಬಂದೆ ಅಲ್ವಾ ಆಗ್ಲಿಂದ? ಅದು ಮಲ್ಕೊಂಡು ರಾಣಿ ಹೋಗಿದ್ದಾಗ ಕೆಳಗಡೆ ಹೋಗಿರೋದು, ಇನ್ನೂ ಬಂದಿಲ್ಲ ಅಂತ ಕೆಲಸ ಮಾಡ್ತಾನ ಅವನು. ಮತ್ತೆ ಅಲ್ವಲ್ಲ, ಹೇಳ್ರಪ್ಪ. ಬತ್ತೀನಿ ವಾರಪ್ಪ ಆಮೇಕೆ. ಆಯ್ತು ಬತ್ತೀನಿ. ಕೊಟ್ಟಿಲ್ವಾ? ಬಾಸ್ ಹೇಳಿ, ಬಾಸ್ ಕೊಡ್ತಾರೆ. ಗಾಡಿ ಬೇಕಂತ ಬಾಸ್ ಇವ್ರಿಗೆ. ಗಾಯ್ಸ್ ಆಡಕ್ಕೆ ಬಂದರೆ ಯಾರೂ ಇಲ್ಲ. ಸೊ ಅದಕ್ಕೆ ನಾನು ಬ್ರೋಸ್ ಚಿಂಟೂಸ್ ಎಲ್ಲ ಕೂತ್ಕೊಂಡು ರಿಟರ್ನ್ ಹೋಗ್ಬೇಕಷ್ಟೇ. ವೆದರ್ ಮಾತ್ರ ಚಿಲ್ಲಾಗಿ ಕೋಲ್ಡ್ ಆಗೈತೆ. ಅದಕ್ಕೆ ಕೂತ್ಕೊಂಡು ಒಂದು 5 ನಿಮಿಷ ಟೈಮ್ ಪಾಸ್ ಮಾಡಿಬಿಟ್ಟು ಹೋಗೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಯಾರು ಇಲ್ಲ ಅಂದರೆ ಏನು ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರನೇ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮೈಂಡ್ ರಿಫ್ರೆಶ್ ಆಗುತ್ತೆ. ಈ ಥರ ಪೀಸಾಗಿ ಕೂತ್ಕೊಂಡು ಅದಾದರೂ ಮಾಡಬೇಕು. ಏಯ್ ಎಷ್ಟಂತಂದಿದ್ಯಾ? ಬೈ ಮಿಸ್ಸಾಗಿ ಬರೆಸ್ಬಿಟ್ನಲ್ಲ, ಮಲಗಿತ್ತು. ಬರ್ತು ಈಚೆ ಅಷ್ಟೇ, ಮುಗಿತೀನಿ. ಇನ್ನು ನೈಟ್ ಆಗೋವರೆಗೂ ಒಳಕ್ಕೆ ಹೋಗಲ್ಲ. ಇನ್ನು ಕಾಲು ಕೈ ಎಲ್ಲ ಹುಷಾರಾಗಿ ಇಟ್ಕೊಂಡು ಓಡಾಡಬೇಕು. ಕಾಲಿಗೆ ಲಾಕು ಬದ್ದಿತ್ತಲ್ಲ, ಕಾಲನ್ನ ಹಿಡಿಯೋದು, ಇನ್ನೇನು ಮಾಡಲ್ಲ. ಹೋಗ್ಬಿಟ್ಟು ಹಾಲಾದ್ರು ತೊಗೊಂಬತ್ತೀನಿ. ಟೈಮ್ ಆಗೈತೆ ಆಲ್ರೆಡಿ. ಸೊ ಹೋಗ್ಬಿಟ್ಟು ಹಾಲೆಲ್ಲ ತೊಗೊಂಬಂದು ಕೊಟ್ಬಿಟ್ಟು ಹಂಗೆ ಹತ್ರ ಹೋಗ್ಬಿಟ್ರೆ ಅರ್ಧ ಕೆಲಸ ಮುಗೀತದೆ. ಯಾಕೆ ಹೊಟ್ಟೆ ಸಿಗ್ತೈತಲ್ಲ, ಮಧ್ಯಾಹ್ನ ಊಟ ಮಾಡೋದ್ರು ಗೊತ್ತಿಲ್ಲ. ಬಂದ್ಬಿಟ್ಟು ಕಾಫಿ ಮಾಡಿಸ್ಕೊಂಡು ಕುಡಿಯೋಣ. ಕಾಫಿ ಮಾಡೋಣ ಅಂದರೆ ಮಾಡ್ಕೊಳಮ್ಮ ಅಂದರೆ ಸಾಕು, ಮಿಷಿನಲ್ಲಿ ನೀನೇ ಮಾಡು ಅಂದ್ಬಿಡ್ತಾರೆ. ಅದೇ ಒಂದು ಸ್ವಲ್ಪ ಬೇಜಾರು. ಸೊ ನೋಡೋಣ. ಇವಾಗ ನೀರು ಬೇರೆ ತರಬೇಕು, ನೀರಿಲ್ಲ. ಬಟ್ ಡ್ಯೂಟಿ ಸ್ವಲ್ಪ ಜಾಸ್ತಿನೇ ಇದೆ. ನಾನು ಹೇಳಿದ್ದೆ ಅಲ್ಲೇನೆ ಕಾಫಿ ಮಾಡೋಕ್ಕೆ. ನಾನು ಅದಕ್ಕೆ ಹೋಯ್ತಾ ಇದ್ದೆ ಸುಮ್ಮನೆ ಕಾಫಿ ಮಾಡಮ್ಮ ಅಂತ ಅಂದರೆ. ಹೋಯ್ತೇನಮ್ಮ ವ್ಲಾಗ್ ನೋಡ್ತಿದ್ಯಾ? ನಾನು ಬೆಳಗ್ಗೆ ಸಂಜೆ 2 ಟೈಮ್ ನೋಡ್ತೀನಿ. ನೋಡಿದ್ದೇನೆ. ಹೌದು.
ನೋಡಿದ್ಲಾಗ ಸೀರಿಯಲ್ ಚೆನ್ನಾಗಿರಲ್ವಲ್ಲ ಅವಾಗ ಏನ್ ಮಾಡ್ತೀನಿ ಈ ಕಡೆ ನೋಡ್ತಾ ಇರ್ತೀನಿ ಅಂತ ಇವತ್ತು ವ್ಲಾಗ್ ಮಾಡೋಕ್ಕೆ ಖುಷಿ ಆಯ್ತು ನನಗೆ. ಇವಾಗ ಕಾಫಿ ಮಾಡೇ ಮಾಡ್ತೀನಿ. 2 ಸರಿ ಮಾಡಿ ನೋಡಿ ಮಾಡೋದಕ್ಕೆ ಒಬ್ಬರಾದ್ರೂ ನೋಡ್ತಾರಲ್ಲ ಅದು ಖುಷಿ. ಜಾಸ್ತಿ ಬೇಕಾ ಕಡಿಮೆ ಬೇಕಾ? ನಾರ್ಮಲ್ ನೆನ್ನೆ ಎಷ್ಟು ಕೊಟ್ಟಿದ್ದೆ ಅಷ್ಟೇ, ಜಾಸ್ತಿ ಬೇಡ. ಇರಿ ಎದ್ದು ಕಾಕೊಂಬರ್ತೀನಿ. ಓಯ್ ಹೊರಿಯೋ ಬಾ. ಕೌನ್? ಕಚ್ತದೆ ಅಷ್ಟೇ, ಇನ್ನೇನು ಮಾಡಲ್ಲ. ಹಿಂಗೆ ಕೈ ಎತ್ತದೆ ಕಚ್ತದೆ, ಕಚ್ಚಕ್ಕೆ ಹೋಯ್ತದೆ. ಬಾ 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 ಜಲ್ದಿ ಹೋಗ್ಬಿಟ್ಟು ಈಗ ಕಾಫಿ ಮಾಡಿಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ಅಂಗಡಿ ಹತ್ರ ಹೋಗ್ತೀನಿ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಇವಾಗ ಕಾಫಿ ಮಾಡೋಕ್ಕೆ ಬೇಕು ಟೈಮು. ಕಾಫಿ ಎಲ್ಲ ಮಾಡಾದ್ಮೇಲೆ ಹೋಗೋದು. ಕಾಫಿ ಪೌಡರ್ ಎಲ್ಲಿಟ್ಟವ್ರೆ? ಎಲ್ಲಿಟ್ಟಿದೆ ಅಮ್ಮ? ಅಲ್ಲೇ ಸ್ಪೂನ್ ಬಾಕ್ಸ್ ಅಲ್ಲಿ ಐತೆ ನೋಡು. ಸ್ಪೂನ್ ಬಾಕ್ಸ್ ಅಲ್ಲ? ಸಿಕ್ತು. ಕಾಫಿ ಪೌಡರ್ ಬೇಕಲ್ಲ, ಇಲ್ಲಿದೆ. ಸೊ ಇಲ್ಲಿ ಒಂದು ನಿಮಿಷ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸಿಕ್ತು. ಕಾಫಿ ಕುಡ್ದೆಲ್ಲ ಆದ್ಮೇಲೆ ಸಿಗ್ತೀನಿ. ಮೇಡಮ್ ಹೇಳಿ ಮೇಡಮ್. ಈಗ ಹಿಂಸೆ ಇಡ್ಬೇಡ, ನೀರು ತಂದಿಲ್ಲ ಅದಕ್ಕೆ ಮಮ್ಮಿ ಹೋಗ್ತಾರೆ ನೀರು ತರೋಕ್ಕೆ. ಅಲ್ಲಿ ಎತ್ಕೋ. ಏನಮ್ಮ ಇಷ್ಟು 4 + 2 3 ಟ್ರಿಪ್ಸ್ ಬೇಕು. 3 ಟ್ರಿಪ್ಸ್ ಹೋಗ್ಬಿಟ್ಟು ನೀರು ತಂದ್ಬಿಟ್ರೆ ಈಚೆ ಬತ್ತು. ಇವಾಗಾದರೆ ಫ್ರೀ ಇರುತ್ತೆ, ಬೆಳಿಗ್ಗೆ ಹೊತ್ತೆಲ್ಲ ರಶ್, ಅದಕ್ಕೋಸ್ಕರ ಬೆಳಿಗ್ಗೆ ಬರೋಕ್ಕೆ ಹೋಗಲ್ಲ. ಈಗಾದರೆ 5 ನಿಮಿಷಕ್ಕೆ ಹಿಡ್ಕೊಂಡು ಹೋಗ್ಬಿಡ್ಬೋದು. ಬೆಳಿಗ್ಗೆ ಕಾಯ್ದು ಹಿಡ್ಕೊಂಡು 1 ಅವರ್ ಆಯ್ತದೆ. ಆರಾಮ್ಸೆ ಫ್ರೀ ಟೈಮಲ್ಲಿ ಹಿಡ್ಕೊಂಡು ಹೋಗ್ಬಿಟ್ಟು ಇಟ್ಬಿಟ್ರೆ 1 ವಾರ ಮುಂದೆ. ಗೈಸ್ ಎಲ್ಲ ತಂದಿದ್ದಾಯಿತು, ನೀರೆಲ್ಲ ತಂದಿಟ್ಟಿದ್ದಾಯಿತು. ಸೊ ಇವಾಗ ಫೈನಲಿ ಕೆಲಸ ಎಲ್ಲ ಮುಗೀತು ಮನೆಯದು. ಇವಾಗೇನು ಟೆನ್ಷನ್ ಇಲ್ಲ, ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೋಗ್ಬೋದು. ನಮಗೊಂದು ಟೆನ್ಷನ್ ಏನಪ್ಪ ಅಂದರೆ ಕಾಲು ಹಿಡಿತಲ್ಲಿ ಎಲ್ಲೂ ಓಡಾಡಕ್ಕೆ ಬಿಡೋಲ್ಲ. ಅಲ್ಲೇ ಇಲ್ಲ ಒಳಗೆ ಪಕ್ಕ ಹಿಡಿತಾಳೆ. ಎಲ್ಲಿ ಸುಮ್ಮನೆ ನಿಂತ್ಕೊಳ್ಳಂಗಿಲ್ಲ, 1 ನಿಮಿಷ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಹಿಂಸೆ ಇಡ್ತಾಳೆ. ಹೌಸ್ಕೊಂಡ್ಲ ಅಲ್ಲೇ ಹಿಂಗೆ ಕಾಯೋದು ಬರ್ತಾಳೆ ನೋಡಿ. ಕಾಲು ಆ ಕಾಲು ಸಿಗ್ತದೆ, ಆ ಕಾಲು ಸಿಗು ಹಿಂಗೈತೆ. ಗೈಸ್ ಇವಾಗ ಊಟ ಎಲ್ಲ ಮುಗಿಸಿದಾಯ್ತು. ಇವಾಗ ಏನಿದ್ರು ಎಡಿಟ್ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.